ಸೊ ಫಸ್ಟ್ ಸ್ಟೆಪ್ಪಲ್ಲಿ ಕುಕ್ಕರ್ ತಗೋಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕುಕ್ಕರ್ ಇಲ್ಲ ಅಂದರೆ ನೀವು ಕೇಕ್ ಮಾಡೋಕ್ಕೆ ಆಗಲ್ಲ. ಕುಕ್ಕರ್ ಒಳಗಡೆ ನಾನು ಈ ಹೋಳಿಗೆ ಮಾಡೋ ಪೇಪರ್ನ ಕಟ್ ಮಾಡಿ ಎಣ್ಣೆ ಸವರ್ಬಿಟ್ಟು ಹಾಕಿದ್ದೀನಿ. ಸೊ ಇದು ಲಾಸ್ಟಲ್ಲಿ ನಾನು ಚೆನ್ನಾಗಿ ಗೆದ್ದರೆ ನಂಗೆ ಪದಕ ಹಾಕ್ತಾರೆ, ಇಲ್ಲಾಂದರೆ ಬಾರಿಸ್ತಾರೆ. ಸೆಕೆಂಡ್ ಸ್ಟೆಪ್ಪು ಒಂದು ಈ ಥರದ್ದು ಬೌಲ್ ತೊಗೊಂಡು ಈ ಅಳತೆಯ ಕಪ್ಪಲ್ಲಿ ಇದರಲ್ಲಿ ಮೊಸರನ್ನ ಅರ್ಧ ಹಾಕಬೇಕು. ಹಾಕಾಗೋಗಿದೆ, ಮತ್ತೆ ಹಾಕಲ್ಲ. ನೆಕ್ಸ್ಟ್ ಸ್ಟೆಪ್ಪು ನೋಡ್ಕೊಳ್ಳೋಣ. ಮೊದಲಿಗೆ ಅರ್ಧ ಗ್ಲಾಸ್ ಅಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ. ನಂತರ 1 ಗ್ಲಾಸ್ ಅಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಗ್ಲಾಸ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಎಲ್ಲಿದೆಯೋ. ಅಡುಗೆ ಮಾಡುವಾಗ ಕಾನ್ಫಿಡೆನ್ಸ್ ಇರಲಿ, ಓವರ್ ಕಾನ್ಫಿಡೆನ್ಸ್ ಬೇಡ. ಇಲ್ಲಾಂದ್ರೆ ಈ ರೀತಿ ಡಬ್ಬಗಳು ಎಕ್ಸ್ಚೇಂಜ್ ಆಗ್ಬಿಡ್ತವೆ. ಸಕ್ಕರೆ ಒಂದು ಇರುವೆ ಓಡಾಡ್ತಿದೆ. ಆರೋಗ್ಯಕ್ಕೆ ಒಳ್ಳೇದು ಇಲ್ಲ. ಒಂದು ಬಿಟ್ಬಿಡ್ತೀನಿ, ಆರ್ಸಕ್ಕೆ ಟೈಮ್ ಇಲ್ಲ, ಪೇಷನ್ಸ್ ಇಲ್ಲ. ಇರೋದಿಷ್ಟು ಸಕ್ಕರೆ ಎಲ್ಲ ಸುರಿದ್ರೆ ಕೇಕ್ ಕೆಟ್ಟರೆ ಮಾತ್ರ ಆದ್ರೆ ನಾನು ಕೆಮಿಕಲ್ ಹಾಕಿರೋ ವೈಟ್ ಇದನ್ನೇ ಹಾಕೊಂಡ್ಬಿಡ್ತೀನಿ. ಅವರು ಕೆಮಿಕಲ್ ಹಾಕದೇ ಇರೋದು ಬ್ರೌನ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಅಡುಗೆ ಮಾಡುವಾಗ ಕೈ ಬಾಯಿ ಪರಿಶುದ್ಧವಾಗಿರ್ಬೇಕು. ಕೈ ಮುಂಚೆನೆ ತೊಳ್ಕೊಂಡಿರಿ ಗಂಡು ಮಕ್ಕಳು ಯೂಶಲಿ. ಪಾಯಸ ಆದಂಗೆ ಆಯ್ತದೋ. ಓ ಮೈ ಗಾಡ್, ಸಕ್ಕರೆ ಕರಗಬೇಕಂತೆ. ಈಗ 3/4 ಗಂಟೆ ಆಯ್ತದೆ ಇವಾಗ. ಅದು ಕೆಂಪಗೈತೆ, ನಿಮ್ದು ವೈಟ್ ಕಲರ್. ವೈಟ್ ಆಗಲಿ. ಸಕ್ಕರೆ ಅರ್ಧ ಲೋಟದೊಳಗಡೆ 1 ಲೋಟ ಸಕ್ಕರೆ ಹೆಂಗೆ ಕರಗಿಸೋದು? ಅದಕ್ಕೆ ಹುಡುಗರು ಗಂಡ್ಮಕ್ಳು ಹನಿ ಕೇಕ್ ಬೇಕಂದ್ರೆ ಆರಾಮಾಗಿ ಹೋಟ್ಲಿಗೆ ಅಲ್ಲ ಅಂತ ಬೇಕರಿಗೆ ಹೋಗ್ಬಿಟ್ಟು 2 ತಿನ್ಕೊಂಬಂದ್ಬಿಡ್ತಾರೆ. ಈ ಥರ ಫೈಟಿಂಗ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ನೀನು ಮಾಡೋದ್ರಿಂದ ಮಾಡ್ಬಾರೋ, ಅವಕಾಶ ಕೊಟ್ಟಿಲ್ಲ ಅಂತ ಬೈಕೋಬೇಡ. ಇಲ್ಲ ಇಲ್ಲ ಇಲ್ಲ, ಬಾ ಬಾ, ಈಗ ನೀನು ಮಾಡ್ಬೋದು. ಈ ರೀತಿ ಸ್ನೇಹಿತರ ಸಹಾಯ ತಗೊಳ್ಳಿ, ಒಬ್ಬೊಬ್ಬರೇ ಮಾಡಕ್ಕೆ ಹೋಗ್ಬೇಡಿ. ಆಯ್ತಾ? ಸಕ್ಕರೆ ಹಂಗೆ ಇದೆ, ಸಾಕು ಒಳಗಡೆ ಅರ್ಥ ಆಗ್ತಾ ಇಲ್ಲ. ಸೊ ಈ ಥರ ಹೆಲ್ಪ್ ತಗೊಳ್ಳೋದು ಒಳ್ಳೇದು. ಯೂಟ್ಯೂಬಲ್ಲಿ ಪುಟಾಕಂತ ಆಗಿದ್ದು ನೋಡಿ ನನಗೂ ಅಷ್ಟೇ ಬೇಗ ಆಗುತ್ತದೆ ಅನ್ಕೊಂಡಿದ್ದೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಅರ್ಧ ಗ್ಲಾಸ್ ಅಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಎಣ್ಣೆ ಬೇಯಿಸ್ಕೊಳ್ಳಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಮೊಸರಲ್ಲಿ ಕರಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಿ ಇಟ್ಕೊಂಡೆ ಸಾಕು. ನಂತರ ಅರ್ಧ ಗ್ಲಾಸ್ ಅಷ್ಟು ಸೂರ್ಯಕಾಂತಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಎಣ್ಣೆ ಬದಲಾಗಿ ಬೆಣ್ಣೆ ಅಥವಾ ತುಪ್ಪ ಕೂಡ ಉಪಯೋಗಿಸಬಹುದು. ಈ ಗೋಲ್ಡ್ ಕಲರ್ ಸೂರ್ಯಕಾಂತಿ ಅರ್ಧ ಗ್ಲಾಸು ಇರಲಿ ತಗ, ನಾವು ವಿಡಿಯೋ ಮಾಡ್ತಿದ್ದೀವಿ, ಬೇರೆ ಭಾಷೆಯಲ್ಲಿ ಮಾತಾಡೋದು ಬೇಡ. ತುಪ್ಪ ಅದೇ ಅವತ್ತು ಎತ್ತಿಟ್ಟಿದ್ವಲ್ಲ ಆ ತುಪ್ಪ ತಾನೆ ಅಣ್ಣ? ಅದೇ ಅದನ್ನ ಸ್ವಲ್ಪ ಇದು ಮಾಡ್ಕೊಂಡು ಹಾಕ್ಬೇಕು ನಾವು, ನೀರು ಥರ ಮಾಡ್ಕೊಂಡು. ಅರ್ಧ ಲೋಟ ಹೆಂಗೆ ಗೊತ್ತಾಗುತ್ತೆ? ಈಗ ತುಪ್ಪ ಈ ಥರ ಗಟ್ಟಿಯಾಗ್ಬಿಟ್ಟಿದೆ. ಇದನ್ನು ಫಸ್ಟು ನೀರು ಥರ ಮಾಡ್ಕೊಡೋದಕ್ಕೆ ಕುಕ್ಕರ್ ಆನ್ ಮಾಡಿ ಇದನ್ನು ಬಿಸಿಗೆ ಇಡಬೇಕು. ಅವರು ಹಂಗೆ ಮಾಡಿರೋರು. ಇವರೆಲ್ಲ ಶಾರ್ಟ್ ಕಟ್
ಈ ಲೇಡೀಸ್ ಯೂಟ್ಯೂಬಲ್ಲಿ ತೋರಿಸೋದಿಲ್ಲ, ಶಾರ್ಟ್ ಕಟ್ ಅಲ್ಲಿ ತೋರಿಸಿರ್ತಾರೆ. ಅಲ್ಲಿ 7 ನಿಮಿಷ ಇರುತ್ತೆ ವಿಡಿಯೋ, ಇಲ್ಲಿ 70 ನಿಮಿಷ ಆಯ್ತದೆ ಕೇಕು. ಅಯ್ಯೋ ಇದು ಇಡಬೇಕಿದು. ನೋಡಿ ಈ ರೀತಿ ಇಟ್ಟಾಗ ಅದನ್ನ ಮತ್ತೆ ವಾಪಸ್ ಎತ್ಕೋಬೇಕಾದ್ರೆ ಕೈಯಿಂದ ಎತ್ಕೋಬೇಡಿ ಹುಡುಗರು. ಅದಕ್ಕೆ ಚಿಮಟ ಬಟ್ಟೆ ಏನಾದ್ರು ಬಳಸಿ. ಅಣ್ಣ ಎಲ್ಲಿದೆ ನೋಡಿ, ಹಿಂಗ ಆಯ್ತದೆ. ಅಡುಗೆ ಮನೆಗೆ ಅಪ್ಪಕ್ಕೆ ಬಂದ್ರೆ ಇದೇ ಲೋಟ ಇದ್ರಿ, ಇದು ಅಳತೆದು ಲೋಟ ಜೋಪಾನವಾಗಿ ಎತ್ತಿಡಿ. ಅದು 9 ನಿಮಿಷ ಆಯ್ತು. ಅದು 9 ನಿಮಿಷ ಆಗುತ್ತಾ? ಗ್ಯಾಸ್ ಸ್ಟವ್ನ ಸರಿಯಾಗಿ ಆಫ್ ಮಾಡಿ. ಹುಡುಗರು ಆತ್ರದವರು ಹೆಂಗ್ ಬೇಕಂದ್ರೆ ಆಫ್ ಮಾಡ್ತೀವಿ. ಇದು ತುಪ್ಪ ತರ ಆಗ್ಬೇಕು ನೋಡಿ. ಡಾಲ್ಡಾ ಏನೋ ಮಿಕ್ಸ್ ಮಾಡೋದು ಇದನ್ನ ನೋಡಿ, ಎಷ್ಟು ಕರೆಕ್ಟ್ ಆಗುತ್ತೆ ಇವತ್ತು. ಇಲ್ಲಾಂದ್ರೆ ಎಲ್ಲ ಸೇರ್ಕೊಂಡು ಧರ್ಮ ಡೇಟ್ ಹಾಕೋದಕ್ಕೆ ಒಂದು ಗ್ಯಾಂಗ್ ರೆಡಿ ಇರುತ್ತೆ ನಮ್ಮಲ್ಲಿ. ಪಾಪ ಆಯ್ತು. ಫಸ್ಟೇ ಒಂದ್ಸರಿ ವಿಡಿಯೋ ನೋಡಿ ಆಮೇಲೆ ಮಾಡ್ಬೋದಿತ್ತು. ನಾನು ಇನ್ನೇನು ಮಾಡ್ತಾ ಮಾಡ್ತಾ ಗೊತ್ತಾಯ್ತದಲ್ಲ ಅಂತ ಹಾಕ್ತಿದ್ದೀನಿ. ಹಂಗಾಗಿ ನಾನು ನೋಡಿಲ್ಲ ಫುಲ್ ಸ್ಟೆಪ್ಪು. ಈಗ 2 ಗ್ಲಾಸ್ ಅಷ್ಟು ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಷ್ಟು 2 ಗ್ಲಾಸ್ ಮೈದಾ ಹಿಟ್ಟು 20 ನಿಮಿಷ ಬರುತ್ತೆ. ಈಗ ಈ ಗ್ಲಾಸ್ ಬೇಡ, ಇದೊಂದು ಇದೆಯಲ್ಲ ಇದ್ರಲ್ಲಿ ಮಾಡಿ 2 ಕಪ್ ಹಾಕಿ. ಪಾಪ ಅಕ್ಕ ಎಷ್ಟು ಕರೆಕ್ಟಾಗಿ ತೋರಿಸೋದು. ಆಮೇಲೆ ಸರಿ ಬರ್ಲಿಲ್ಲ ಅಂದ್ರೆ ನಾವು ಯೂಟ್ಯೂಬ್ ಅವ್ರಿಗೆ ಬೈಬಾರ್ದಲ್ವ. ಒಂದು ಹಾಗೆ ಆಗುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಅಷ್ಟು ಚೆನ್ನಾಗಿ ಬರ್ತಾ ಇದೆ ಮಿಕ್ಸ್. ಹಾಗೆ ಆಗುತ್ತೆ. ಯಾವ ಥರ ಯಾವ ಟೇಸ್ಟ್ ಆಗುತ್ತೆ ಏನಿಲ್ಲ, ಆ ಅಕ್ಕ ಹೇಳ್ಕೊಟ್ಟಂಗೆ ಮಾಡಿದ್ದೀವಿ. ಟೇಸ್ಟ್ ಸಖತ್ತಾಗಿದೆ. ಅಯ್ಯೋ ಗಟ್ಟಿ ಆಗುತ್ತಲ್ಲೋ. ವಿಡಿಯೋದಲ್ಲೂ ಗಟ್ಟಿನೇ ಆಗಿದೆಯಾ? ಮೈದಾ ಹಿಟ್ಟಿಗೆ 1 ಗ್ಲಾಸ್ ಅಷ್ಟು ಸಕ್ಕರೆ ಹಾಕಿದ್ರೆ ಸಾಕು. ಸಿಹಿ ಪ್ರಮಾಣ ಕರೆಕ್ಟ್ ಆಗಿ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಅರ್ಧ ಗ್ಲಾಸ್ ಅಷ್ಟು ಬಿಸಿ ಮಾಡಿ ತಣ್ಣಗಿರುವಂತ ಹಾಲನ್ನು ಹಾಕೊಳ್ತಾ ಇದ್ದೀನಿ. ತುಂಬಾ ತಣ್ಣಗಿರುವಂತ ಫ್ರಿಜ್ ಅಲ್ಲಿ ಇರುವಂತ ಹಾಲು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಅರ್ಧ ಗ್ಲಾಸ್ ಅಷ್ಟು ಬಿಸಿ ಮಾಡಿ ತಣ್ಣಗಿರುವಂತ ಹಾಲನ್ನು ಹಾಕೊಳ್ತಾ ಇದ್ದೀನಿ. ತುಂಬಾ ತಣ್ಣಗಿರುವಂತ ಫ್ರಿಜ್ ಅಲ್ಲಿ ಇರುವಂತ ಹಾಲನ್ನ ಹಾಕ್ಬೇಡಿ, ಅಥವಾ ತುಂಬಾ ಸುಡ್ತಾ ಇರುವಂತ ಹಾಲನ್ನ ಹಾಕ್ಬೇಡಿ. ಬಿಸಿ ಮಾಡಿ ನಾವೆಲ್ಲ ಎತ್ತಿಟ್ಕೊಂಡಿದ್ದೀವಿ ಕ್ಲೀನಾಗಿ. ಅರ್ಧ ಗ್ಲಾಸ್ ಹಾಲು, ಚೂರು ಜಾಸ್ತಿ ಹಾಕಿದ್ರೆ ವಾಪಸ್ ಹಾಕ್ಬೋದು. ಅಮ್ಮ ಈಗ ಚಿಕ್ಕದೊಂದು ಇಟ್ಟಿದ್ದೀವಿ. ಇಲ್ಲ, ಚಿಕ್ಕದೇ ಅವರು ಇಟ್ಟಿರೋದು. ಚೂರು ದೊಡ್ಡ ತಗೋಬೇಕಿತ್ತು, ಆವಾಗ ತಗೊಂಡಿರೋದು ನೋಡಿ. ನಾವಿರೋದು ತಗೊಂಡು ಬೇಡ ಬಿಡು, ಇನ್ನು ನಾವೇ ಹೋಯ್ತು. ಕನ್ಸಿಸ್ಟೆನ್ಸಿ ಬರಬೇಕು. ಯಾವುದು ಅದು ನಾನು ಅದೇ ಕೊಡೋಣ. ಅದು ಇಲ್ಲಾಂದ್ರೆ ಬಾಣಲಿ ತಗೋ. ನೀನು ಬಾಣಲಿ ಹೋಗಿ ಇನ್ನೇನು ಒಂದು ಪಾತ್ರೆ ಎಕ್ಸ್ಟ್ರಾ ತೊಳಿಯೋದು. ಇದಾದ್ಮೇಲೆ ಇನ್ನೇನು ಹಾಕಂಗೆ ಇಲ್ವಲ್ಲ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕಿ ನಿಧಾನಕ್ಕೆ ಮಿಕ್ಸ್ ನಾನು ಅರ್ಧ ಗ್ಲಾಸ್ ಅಷ್ಟು ಹಾಲು. ಅರ್ಧನ ಸ್ವಲ್ಪ ಹಾಕ್ಬೇಕಿತ್ತು, ನಾನು ಒಂದೇ ಸರಿ ಸುರಿದಿದ್ದೀನಿ. ಅದಕ್ಕೆ ಹೇಳೋರು ಅಚ್ಚುಕಟ್ಟಾಗಿ ಹೇಳ್ಬೇಕು, ಅವಾಗ ಸರಿಯಾಗಿ ರೆಡಿ ಮಾಡ್ತೀವಿ ನಾವು. ಬಿಡುದಷ್ಟು ಪಾತ್ರೆ ಇನ್ನೇನು 20 ಸರಿ ತೊಗೊಳಕ್ಕಾಗಲ್ಲ. ಅವ್ರ ಅರ್ಧನ ಅರ್ಧ ಹಾಕೋಬೇಕು ಅಂತ ಹೇಳಿದ್ದಾರೆ. ನಾವು ಅರ್ಧನ ಫುಲ್ ಹಾಕೊಂಡ್ಬಿಟ್ವಿ, ಅದೇ ಮಿಸ್ಟೇಕ್. ಮಿಕ್ಸ್ ಮಾಡಿದ್ರೆ ಆಗುತ್ತೆ. ಅಕಸ್ಮಾತ್
ಕೇಕ್ ಬ್ಯಾಟರ್ ಏನಾದ್ರೂ ತುಂಬಾ ಗಟ್ಟಿಯಾಗಿದೆ ಅನ್ಸಿದ್ರೆ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದಿದ್ರೆ ಸಾಕು. ದೋಸೆ ಹಿಟ್ಟು ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ಇದಕ್ಕೀಗ 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ. ನಂತರ ಸ್ಪೂನ್ ಸಖತ್ತಾಗಿದೆ. ಹಿಟ್ಟಿರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡ್ಕೊಳ್ಳಿ. ಇದಕ್ಕೀಗ 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನ್ 1/4 ಟೀ ಸ್ಪೂನ್ ಅಂದ್ರೆ ಟೀ ಸ್ಪೂನ್ ಎತ್ಕೊಂಡ್ರೆ ಒಳ್ಳೇದು. ಇದ್ರಲ್ಲಿ ಗೊತ್ತಾಗೋದು ಏನು ಆ ಚಿಕ್ಕದ್ರಲ್ಲಿ ಒಂದು ಇದಾಗ್ತೀನಲ್ವ ನಮ್ಮ ಸಾಕು. ಸಾಕು ಒಂದು ತರ್ಷು ಆಮೇಲೆ ಹಾಕಿದ್ರು ಕನ್ಸಿಸ್ಟೆನ್ಸಿ ಬಂದಿದ್ರೆ ಸಾಕು. ದೋಸೆ ಹಿಟ್ಟು ಇರುತ್ತಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಕೇಕ್ ಬ್ಯಾಟರ್ ಮಾಡ್ಕೊಳ್ಳಿ. ಇದಕ್ಕೀಗ 1/4 ಟೀ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ. ನಂತರ 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಅಂದ್ರೆ ಅಮ್ಮ ಬೇಕಿಂಗ್ ಪೌಡರ್ ಅಂದ್ರೆ ಬೇಕಿಂಗ್ ಸೋಡಾ ಅಂದ್ರೆ ಸೋಡಾ ಪುಡಿ, ಬೇಕಿಂಗ್ ಪೌಡರ್ ಅಂದ್ರೆ ಸೋಡಾ ಪುಡಿನ ಸಾಕು ಅನ್ಸುತ್ತೆ ಉಪ್ಪೋದಕ್ಕೆ ಅದನ್ನು ಹಾಕೋದು. ಇನ್ನೊಂಚೂರು ಸೋಡಾ ಪುಡಿನ ಹಾಕ್ಬಿಡ್ಲಾ? ಬೇಡ ಸರಿ ಇದು ಈಗ ಸೋಡಾ ಒಂದ್ ಐಟಮ್ ಬಿಡೋದ್ರಿಂದ ಏನಾಗಲ್ಲ ಅಂತಂದ್ರೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಟಿಕೆ ಅಷ್ಟು ಉಪ್ಪು ಹಾಕ್ಬೇಕು ಸಾಕು. ಸೋಡಾ ಮತ್ತೆ ಬೇಕಿಂಗ್ ಪೌಡರ್ ಹಾಕಾದ್ಮೇಲೆ ತುಂಬಾ ಸಮಯ ಮಿಕ್ಸ್ ಮಾಡ್ತಾನೆ ಇರ್ಬೇಡಿ. ಈ ರೀತಿ ಒಂದ್ಸರಿ ಮಿಕ್ಸ್ ಮಾಡಿ ತುಂಬಾ ಸಮಯ ಮಾಡಿ 1/4 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಹಾಕೊಳ್ತಾ ಇದ್ದೀನಿ. ಫ್ಲೇವರ್ಗೋಸ್ಕರ 1/4 ಟೀ ಸ್ಪೂನ್. ವೆನಿಲಾನು ಇಲ್ಲ, ವೆನಿಲಾನು ಬೇಡ. ಅಕಸ್ಮಾತ್ ಮನೆಯಲ್ಲಿ ವೆನಿಲಾ ಎಸೆನ್ಸ್ ಇಲ್ಲ ಅಂತ ಅಂದ್ರೆ 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಳ್ಳಿ. 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್. ಬಹಳ ಪೇಷನ್ಸ್ ಇದೆ. ಅಯ್ಯೋ ರೆಡಿ ಇದೆ ಅಲ್ಲ, ರೆಡಿ ಇದೆ ಅಂದ್ರೆ ಏನೇನು ಮಾಡ್ಕೊಳಕ್ಕೆ ಅದು ರೆಡಿ ಇದೆ ಅಂತ. ಈ ಒಕ್ಕನ್ ಚಾನಲ್ ತೋರಿಸಿದೆ 7 ನಿಮಿಷ ಇದಿರೋದು ಅದು 10 ರೂಪಾಯಿ ಇದೆ ನೋಡಿದ್ವಿ. ಎಷ್ಟಿದೆಯಪ್ಪ? 7 ನಿಮಿಷ 23 ಸೆಕೆಂಡು. ಅಮ್ಮಮ್ಮ ಅಂದರೆ ಒಂದು 8-10 ನಿಮಿಷ ಆಗುತ್ತೆ ಅಂದ್ಕೊಂಡಿದ್ದೆ ನಾನು. ಅರ್ಧ ಸ್ಪೂನ್ ಏಲಕ್ಕಿ, ಬಿಕಾಸ್ ನನ್ನ ಹತ್ರ ವೆನಿಲಾ ಫ್ಲೇವರ್ ಇಲ್ವಲ್ಲ. ಕೈ ತೊಳ್ಕೊಂಡಿದೆಯಲ್ಲ, ಕೈ ನಾವೇ ಮಾಡುವಾಗ ಏನು ಪದೇ ಪದೇ ತೊಳೆಯೋ ಅವಶ್ಯಕತೆ ಇರಲ್ಲ. ಈ ವಿಡಿಯೋ ಮಾಡಿ ಯೂಟ್ಯೂಬ್ ಹಾಕ್ತೀವಲ್ವಾ, ಜನ ನಮ್ಮ ಬಗ್ಗೆ ತಪ್ಪು ತಪ್ಪಾಗಿ ಮಾಡೋದ್ರಿಂದ ಕೇಕ್ ಬ್ಯಾಟರ್ ಅಲ್ಲಿ ತಡೆಯುವ ಮುಂಚೆ ನೋಡಿ ಕಲ್ತ್ಕೊಳ್ಳಿ ಎಲ್ಲರೂ ಗಂಡ್ಮಕ್ಳು. ಬಾಯ್ಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ. ದೋಸೆ ಕನ್ಸಿಸ್ಟೆನ್ಸಿಲೇ ಆಗೋಗ್ಬಿಟ್ಟಿದೆ.
ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇದೀನಿ ನೋಡಿ, ಕೇಕ್ ಬ್ಯಾಟರ್ ಅಲ್ಲಿ ಎಲ್ಲೂ ಕೂಡ ಗಂಟುಗಳಾಗಿಲ್ಲ, ಈ ರೀತಿ ಬಂದಿರ್ಬೇಕು. ಬಾ ನೀನು ಬಾ, ಹುಡುಗರು ಮಾಡ್ಬೇಕಾದ್ರೆ ಎಷ್ಟು ಜನ ಬೇಕಾದ್ರೂ ಬರ್ಬೋದು. ನಾವು ಅದನ್ನ ಸುಮ್ಮನೆ ಎಷ್ಟಾಗುತ್ತೆ ಅಷ್ಟು ಎಡಿಟ್ ಮಾಡಿ ಹಾಕೋಣ ಅಂತ. ಹಂಗಲ್ಲ, ಕೇಕ್ಗೆ ಫಸ್ಟ್ ಹಾಕಿಡ್ಬೇಕು. ಚಮಚ ಎಲ್ಲಿ ಅದು? ಇದೆಲ್ಲ ಪಾತ್ರೆಗಳನ್ನ ತೊಳೆಯೋದಕ್ಕೆ ಹಾಕ್ಬೇಕು ಲಾಸ್ಟಲ್ಲಿ. ಇದನ್ನ ಹಾಕ್ಬೇಕು. ಇಷ್ಟು ತಲೆ ಕೆಳಕಾಡೋದಕ್ಕಿಂತ 25 ರೂಪಾಯಿ ಕೊಟ್ಟು 2 ಅನಿಕೆ ತಂದು ತಿನ್ಬೋದು. ಹನಿಕೇಕು ಕಾಸ್ಟ್ಲಿ ಅಂತ ಅನ್ಸೋದು. ಹನಿಕೇಕು ಕಾಸ್ಟ್ಲಿ ಅಂತ ಅನ್ಸೋದು ತಿನ್ಬೇಕಾದ್ರೆ. ಇವಾಗ ಅಯ್ಯೋ ಏನು 25 ರೂಪಾಯಿ ತಂದೆ ಅಂತ ಅನ್ಸುತ್ತೆ. ಈ ರೀತಿ ಕುಕ್ಕರ್ಗೆ ಕೇಕ್ ಬ್ಯಾಟರ್ನ ಹಾಕಿದ ನಂತರ ಕುಕ್ಕರ್ನ ಒಂದೆರಡು ಬಾರಿ ನೆಲಕ್ಕೆ ಟ್ಯಾಪ್ ಮಾಡ್ಕೋಬೇಕು. ಚೆನ್ನಾಗಿ ತಟ್ಟಿದ್ದೀನಿ. ಚೆನ್ನಾಗೇ ತಟ್ಟಿದ್ದೀನಿ ಕಣವು. ಅಯ್ಯೋ ಇವಾಗ ಕೇಳ್ಕೊಟ್ಟಂಗೆ ತಟ್ಟಬೇಕು. ನಾವು ಹಿಂಗೆ ಹಿಡ್ಕೊಂಡೆ ತಟ್ಟಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ದೊಡ್ಡ ಇದು ಸಕ್ಕಸ್. ಅದನ್ನ ಇಟ್ಬಿಡೋಣ. ಸ್ವಲ್ಪ ತೆಳು ಇದೆ ಅದ್ರ ಮೇಲೆ ಇಡಬೇಕು, ಡೈರೆಕ್ಟ್ ಕುಕ್ಕರ್ ಇಡಂಗಿಲ್ಲ. ಇದು ತಳ ಆಗುತ್ತೆ. ಓ ಫೈನ್ ಫೈನ್, ಇದಕ್ಕೂ ಅದೇ ತಂದಿದೆ. ನೋಡು ಮುಚ್ಚಕ್ಕಿಂತ ಮುಂಚೆ ಅಯ್ಯೋ ಮಾಡೋದು. ಫಸ್ಟ್ ಇದನ್ನ ಇಡಬೇಕು, ಈ ತರ ಇಡಬೇಕು. ತವ ಇಟ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಚಪಾತಿ ಅಥವಾ ರೊಟ್ಟಿ ಮಾಡ್ಲಿಕ್ಕೆ ಗಟ್ಟಿಯಾದ ತವ ಉಪಯೋಗಿಸ್ತಿರಲ್ಲ, ಆ ತವ ಉಪಯೋಗಿಸ್ಬೇಕಾಗುತ್ತೆ. ತವ ಚೆನ್ನಾಗಿ ಬಿಸಿಯಾದ ನಂತರ ಅಷ್ಟೇ ಕುಕ್ಕರ್ನ ಈ ರೀತಿ ತವ ಮೇಲ್ಭಾಗಕ್ಕೆ ಇಟ್ಟಿದ್ದೀನಿ. ಈಗ ಗ್ಯಾಸ್ ತವ ಬಿಸಿ ಆದ್ಮೇಲೆ ಇಡಬೇಕು. ನಾನು ಫಸ್ಟ್ ಇಟ್ಬಿಟ್ಟಿದ್ದೀನಿ, ವಾಪಸ್ ಇಟ್ಬಿಡೋಣ ಅಷ್ಟೇ. ಕಾದಿಲ್ಲ. ಇದ್ರಲ್ಲಿ ಏನಾದ್ರು ಇದ್ರೆ ಬೇಲಿ ನೆಕ್ಬಿಟ್ಟು ನೋಡ್ಬೋದ ಅಂತ ಗೊತ್ತಿಲ್ಲ. ಬೇಡ, ಈಗ ಅಡ್ಗೆ ಮಾಡುವಾಗ ಹಿಂಗ ಹಾಕೊಂಡ್ಬಿಟ್ಟಿಗೆ ಅಂತಾರಲ್ವಾ, ಹಂಗೆಲ್ಲ ಅನ್ಬೋದ ಇಲ್ವಾ ಅಂತ ಅಷ್ಟೇ ಕೇಳಿದ್ದು. ತೇಜು ತೇಜಿಗೆ ಅನಿಕೇಟ್ ಮಾಡ್ತೀನಿ. ತೇಜು ತೇಜು ಆಯ್ತು ನಿಂದು, ಬಾ ಅನಿಕೇಕ್ ತಿನ್ನುವಂತೆ. ಅನಿಕೇಕ್ ತಿನ್ನುವಂತೆ ಬಾ. ಅನಿಕೇಕ್ ಮಾಡ್ತಿದ್ದೀನಿ ತೇಜು. ಮಂಜಣ್ಣ ಅನಿಕೇಕ್ ಮಾಡ್ತಿದೆ, ತಿನ್ನುವಂತೆ ಬಾ. ನೋಡಿ, ಆ ಮಗುಗೂ ಗೊತ್ತಾಗಿದೆ ನಾವು ಕರೆದ್ರು ಕರೋನಾ ಬರುತ್ತೆ ಅಂತ ಅವ್ರು ಬರಲ್ಲ. ನೀವು ಚಿಂಪಿಸ್ಬೇಕು. ನೀವು ಚಿಂಪಿಸ್ಬಿಟ್ಟು ಮುಚ್ಚಳ ಹಾಕಕ್ ಮುಂಚೆ ಇನ್ನೊಂದು ಹಾಕ್ಬಿಟ್ಟಿದ್ದಾರೆ ನೋಡ್ಬಿಡ್ತೀನಿ. ಹಾಕಿರುವಂತ ಲೀಡ್ ಇಂದ ಕ್ಲೋಸ್ ಮಾಡಿ 20 ರಿಂದ 25 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಸಣ್ಣ ಉರಿಲಿ ಬೇಯಿಸಕ್ಕೆ ಇಡಬೇಕು 25 ನಿಮಿಷ. ರಬ್ಬರ್ ಎಲ್ಲಿದೆ? ಚೆನ್ನಾಗಿದೆ ಬೇರೆ ಈಗ.
ಹಿಂಗೆ ಮಾಡಿ ಗಂಡು ಮಕ್ಳು ಅಡುಗೆ ಮಾಡುವಾಗ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತಲೇ ನಾನು ಈ ವಿಡಿಯೋ ಮಾಡಿರೋದು. ತೊಳೆದಿದ್ದೀರೇನ್ರು? ನಾನಿದ್ದೆ ನಾನು ನೋಡಿ ನ್ಯೂಸ್ ಆಗ್ತೈತೆ ಇಲ್ಲಪ್ಪ, ಒಟ್ಟು ನಾನು ಮಾಡಿರೋದು ಕೇಳಿಸ್ಬಿಟ್ಟು ಗಂಡು ಮಕ್ಳಿಗೆ ಅಡುಗೆ ಮಾಡೋದು ಬರಲ್ಲ ಅಂತ ಹೇಳ್ಬಿಟ್ಟು ಜನಕ್ಕೆ. ಈ ಕೇಕ್ ನ ತುಂಬಾ ಸಮಯ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಕೇಕ್ ಬ್ಯಾಟರ್ ನ ತೆಳುವಾಗಿ ಸ್ಪ್ರೆಡ್ ಮಾಡಿದ್ವಿ ಮತ್ತೆ ಈಗ ವಿಡಿಯೋ ನಿಲ್ಲಿಸ್ತೀನಿ, 25 ನಿಮಿಷ ಆದ್ಮೇಲೆ ನೋಡ್ಬೇಕು ಅಂತ ಹೇಳಿದ್ದಾರೆ. ವಿಷ ಕೂಗ್ಬೇಕಂತ ಹೇಳೇ ಇಲ್ಲ. 25 ನಿಮಿಷ ಅಂದ್ರೆ ಏನಾರು ಕೂತ್ಕೊಳ್ಳಿ. ಅಲ್ಲ, ವಿಷಲ್ ಹಾಕ್ಬಿಟ್ಟಿದ್ದೀನಲ್ಲ. ನೋಡು ಅವ್ರು ಹಾಕಿದಾರ ಇಲ್ಲ. ಅಯ್ಯೋ, ಈ ಅಕ್ಕ ಮಾಡ್ತಿರೋದೇ ಅದನ್ನು ಇದಕ್ಕೆ ವಿಡಿಯೋ ನೋಡ್ತೀನಿ ಏನು ಮಾಡೋದು. ತವ ಚೆನ್ನಾಗಿ ಬಿಸಿ ಆದ ನಂತರ ಅಷ್ಟೇ ಕುಕ್ಕರ್ ನ ಈ ರೀತಿ ತವ ಮೇಲ್ಭಾಗಕ್ಕೆ ಇಟ್ಟಿದ್ದೀನಿ. ಈಗ ಗ್ಯಾಸ್ಕೆಟ್ ಹಾಕಿರುವಂತ ಲಿಡ್ ಕ್ಲೋಸ್ ಮಾಡಿ 20 ರಿಂದ 25 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಕೆ. ಸಣ್ಣ ಉರಿಯಲ್ಲಿ ಬೇಯಿಸ್ರಿ, ಆದ್ರೆ ಇದನ್ನ ಹಾಕ್ಬೇಡಿ. ವಿಷಲ್ ಹಾಕ್ಬಾರ್ದು ಅಂತ ಹೇಳಿದಾರೆ. ಈ ಕೇಕ್ ನ ತುಂಬಾ ಸಮಯ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಕೇಕ್ ಬ್ಯಾಟರ್ ನ ಲೋಟ ತೆಳುವಾಗಿ ಆಯ್ತು, ಮಮ್ಮೀಸ್ ಪ್ಲಾನ್. ಲೋಟ ಮುಚ್ಚಿಬಿಡ್ತೀನಿ. ಅಯ್ಯೋ, ಇದು ಬೆಂಕಿ ಇದಕ್ಕೆ ಬಂದು ಇದರಿಂದ ಇದಕ್ಕೆ ಬಂದು ಇದು ವಿಷಯಕ್ಕೆ ಹೋಗೋಷ್ಟೊತ್ತಿಗೆ 25 ನಿಮಿಷ ಆಗೋದು. ಇವಾಗ ಹೇಳಿಲ್ಲ ಅಂದ್ರೆ 25 ನಿಮಿಷ ಆಯ್ತದೆ. ಸ್ನೇಹಿತರೆ, ನಾವು ವಿಡಿಯೋನ ಇಲ್ಲಿ ನಿಲ್ಲಿಸಿರ್ತೀವಿ. ಕೇಕ್ ರೆಡಿ ಆದ್ಮೇಲೆ ಮತ್ತೆ ನಾವು ಇದನ್ನ ರೆಸ್ಯೂಮ್ ಮಾಡ್ತೀವಿ. 25 ನಿಮಿಷ ಆದಮೇಲೆ ಆಫ್ ಮಾಡಬೇಕು ಅಂತ ಹೇಳಿದರೆ ನಾನು ಆಫ್ ಮಾಡ್ತೀನಿ. ತಕ್ಷಣ ತೆಗಿಬೇಕಾ, ಲೇಟಾಗಿ ತೆಗಿಬೇಕಾ? ಅಯ್ಯಯ್ಯೋ, ವಿಡಿಯೋನ ಬೇರೆ ಯಾವುದೋ ವಿಡಿಯೋ ತೆಗೆದುಬಿಟ್ಟೆ. ಈಗ ಅದೇ ಯೂಟ್ಯೂಬಲ್ಲಿ ಲಿಂಕ್ ಕೊಡಬೇಕು. ಇವಾಗ ಪರವಾಗಿಲ್ಲ, ಅಲ್ಲೇ ಮತ್ತೆ ಕುಕ್ಕರ್ ಕೂಡ ಅಗಲವಾಗಿರುತ್ತೆ, ಹಾಗಾಗಿ ಬೇಗ ಬೆಂದ್ಬಿಡುತ್ತೆ. 10 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಕೆ ಇಡ್ತಾ ಇದ್ದೀನಿ. ಈ ಕೇಕ್ ನ ತುಂಬಾ ಸಮಯ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಕೇಕ್ ಬ್ಯಾಟರ್ ನ ತೆಳುವಾಗಿ ಸ್ಪ್ರೆಡ್ ಮಾಡಿದ್ವಿ ಮತ್ತೆ ಕುಕ್ಕರ್ ಕೂಡ ಅಗಲವಾಗಿರುತ್ತೆ, ಹಾಗಾಗಿ ಬೇಗ ಬೆಂದ್ಬಿಡುತ್ತೆ. ಈ ರೀತಿ ಒಂದು ಸಂತೋ ಅದು ಗೋಬಿ ಮಂಚೂರಿ ತಿನ್ನೋದು ಕಡ್ಡಿ ಇರುತ್ತಲ್ಲ, ಎಲ್ಲಿದೆ ಅದು? ಸಿಕ್ತು ಇಲ್ಲ ಅಂತಂದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತಕ್ಷಣನೇ ತೆಗೆದಿಟ್ಕೊಳ್ಳಿ. ಅಕಸ್ಮಾತ್ ಕೇಕ್ ಇನ್ನೂ ಅಂಟ್ಕೊಳ್ತಾ ಇದೆ ಅನ್ಸುತ್ತೆ ಮತ್ತೆ ವಾಸನೆ ಚೆನ್ನಾಗಿ ಬರ್ತದೆ. 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸಿಬಿಡಿ. ಈಗ ಕೇಕ್ ಚೆನ್ನಾಗಿ ತಣ್ಣಗಾದ ನಂತರ ಅಷ್ಟೇ ಈ ರೀತಿ ಚಾಕುವಿಂದ ಎಡ್ಜಸ್ಟ್ಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ನಂತರ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಕೇಕ್ ನ ಕುಕ್ಕರ್ ಇಂದ ತೆಗೆದಿಟ್ಕೊಂಡಿದ್ದೀನಿ ಅಂತ ಗೊತ್ತಾಗ್ತಾ ಇದೆ. ನಂತರ ನಿಧಾನಕ್ಕೆ ಬೇಕಿಂಗ್ ಪೇಪರ್ ಬೆಂದಿದೆ. ಇಲ್ಲಿ ಕೇಕ್ ಇರುವಾಗ ಕೂಡ ಚೆನ್ನಾಗಿ ಬಟ್ ಏನೋ ಒಂಥರ ಆಗಿದೆ. ಬೆಂದ್ಬಿಡುತ್ತೆ. ಈ ರೀತಿ ಒಂದು ಪ್ಲೇಟ್ ಹಾಕಿದ್ರೆ ಕೇಕ್ ಅಂಟಿಲ್ಲ ಶೇಪ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ತಕ್ಷಣ ತೆಗೆದಿಟ್ಕೊಳ್ಳಿ. ಕೇಕ್ ಅಂಟಿಲ್ಲ ಅಂದರೆ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಅಂಟಿಲ್ಲ. ಶೇಪ್ ಔಟ್ ಆಗಿದೆ. ಜಾಸ್ತಿ ಸೋಡಾಗಿದೆ. ಸೋಡಾ ಜಾಸ್ತಿ ಆಯ್ತಾ? ಚೆನ್ನಾಗಿ ಬಂದಿದ್ಬಿಟ್ಟಣ. ಅದು ಅದಕ್ಕೆ ಅದು ಉಲ್ಟಾ ಹಾಕಬೇಕು ಇವಾಗ. ಆಗುತ್ತೆ ತಗೋ. ಅಯ್ಯೋ, ಏನೋ ಆಗುತ್ತೆ. ನಾನು ಜಾಮೆಲ್ಲ ತರ್ಸಕ್ಕೆ ಹೋಗಿದ್ದೆ, ಚೆನ್ನಾಗಾಗುತ್ತೆ. ತಣ್ಣಗಾದ್ಮೇಲೆ ಕೇಕ್ ಆಗುತ್ತೆ. Yes. ನನಗೆ ತೋರ್ಸೋಣ, ಕಷ್ಟಪಟ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಜಯಶ್ರೀ ನನಗೆ ಒಂಚೂರು ತಣ್ಣಗಾಗಬೇಕಿದೆ. ದರ್ಶು ತಣ್ಣಗಾದ್ಮೇಲೆ ತೆಗಿಬೇಕಿತ್ತ ಏನೋ. ವಿಡಿಯೋ ಫುಲ್ ಮಾಡು. ಅಮ್ಮ ಹಂಗೆ ತೆಗೆದುಬಿಡ್ತು ಕಣ. ಮತ್ತೆ ಕೇಕ್ ಇನ್ನೂ ಅಂಟ್ಕೊಳ್ತಾ ಇದೆ ಅನ್ಸುತ್ತೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಲಿಕ್ಕೆ ಇಟ್ಬಿಡಿ. ಈಗ ಕೇಕ್ ಚೆನ್ನಾಗಿ ತಣ್ಣಗಾದ ನಂತರ ಅಷ್ಟೇ ಈ ರೀತಿ ಚಾಕುವಿಂದ ಎಡ್ಜಸ್ಟ್ಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ. ನಂತರ ಕುಕ್ಕರ್ನ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಕೇಕ್ ನ ಕುಕ್ಕರ್ ಇಂದ ತೆಗೆದಿಟ್ಕೊಂಡು. ಈಗ ಅದು ರೆಕಾರ್ಡ್ ಮಾಡೋದು ನಿಲ್ಲಿಸು, ಸ್ವಲ್ಪ ಅಷ್ಟು ಕೇಕ್ ಸರಿಯಾಗಿ ಮಾಡ, ಆಮೇಲೆ ತೋರಿಸೋಣ. ಈಗ ದಿನ ನಾನು ಮುಂದೆ ಇಟ್ಕೊಂತ ಅಲ್ಲ, ಇವಾಗ ಇನ್ನೇನು ಇದೇನು ಮಾಡಬೇಕಲ್ಲ, ಹಂಗೆ ಆಗುತ್ತೆ. ಅದು ಪಾಕದ ನೋಡು. ಸೊ ಕುಕ್ಕರ್ನ ಸ್ನೇಹಿತರೆ ದಯವಿಟ್ಟು ತಣ್ಣಗಾದ್ಮೇಲೆ ನೀವು ಓಪನ್ ಮಾಡಬೇಕು. ನಾನು ಓಪನ್ ಮಾಡಿಬಿಟ್ಟು ತಣ್ಣಗೆ ಮಾಡ್ತಿದ್ದೀನಿ. ಈಗ ಆತ್ರಕ್ಕೆ ಬಿದ್ದೋರ ಥರ ಆಡೋರಿಗೆ ಆಗುತ್ತೆ.
ಅದೆಷ್ಟು ಹಾಕೊಂಡು ಸಕ್ಕರೆ ಕಮ್ಮಿ ಹಾಕಿರ್ತದೆ ಸಕ್ಕರೆ ಅದು ಮೇಲೆ ಮೊದಲೇ ಸಿಹಿ ಆಗುತ್ತೆ. ಅಲ್ಲಿಗೆ ಬರಲ್ಲ. ಬಿರಿಯಾನಿ ಮಾಡಿದ ಇದು ಡಬ್ಬ ಥರ ಆಗಿದೆ, ಇದು ಅನಿಕೆ ಥರ ಆಗಿಲ್ಲ ಇದು. ಅಯ್ಯೋ ಅಮ್ಮ ಸ್ಪೂನಲ್ಲಿ ಹಾಕು ಅಂತ ನಂಗೆ ಬೇಜಾರಲ್ಲಿ ಯಾವತ್ತೇಳಿ ತೂತುಗಳು ಜಾಸ್ತಿ ಬೇಕು. ಏನು ತೂತೆ ಒಂದು ಮಾಡೋದು ಬೇಡ, ಅದೇ ಎಲ್ಲ ತೂತಾಗ್ಬಿಟ್ಟೈತೆ. ಹೆಂಗೆ ಆದರೂ ನಮ್ಮ ಮನೇಲಿ ತಿಂತಾರೆ, ನಮಗೆ ಸಹಾಯ ಮಾಡಿ ಸಹಕಾರ ಕೊಡ್ತಾರೆ ಅನ್ನೋ ನಂಬಿಕೆನೂ ಇದೆ. ಸಾಕೆ ಹಾಂ, ಸ್ವಲ್ಪ ಸಿಹಿ ಆಗುತ್ತೆ. ಅದು ನಿಜನೇ. ಇದನ್ನ ಹಚ್ಚಿದ್ದು ಬೇಯಿಸ್ಕೋಬೇಕು. ನಾನು ಮಾಡಿರೋ ಕೇಕ್ ಅಷ್ಟೊಂದು ಅವಾಂತರ ಮಾಡೋಕ್ಕೆ ಹೋಗಲ್ಲ, ನಾನು ಹಾಕ್ಬಿಡ್ತೀನಿ ಅಷ್ಟೇ. ಬೇಡ ಬೇಯಿಸಿಲ್ಲ ಎಲ್ಲ ಮಾಡಿ ಅಲ್ಲೇ ಇದೆ. ಹಂಗೆ ಹೋದ್ರು ಸ್ಮ್ಯಾಲ್ ಮೇನ್ ಇವತ್ತು ಅನಿಕೆ ಥರನೇ ಆಯಿತು. ಆಗಿದೆ ದರ್ಶಿ, ಚೆನ್ನಾಗಿ ಮಾಡಿದ್ದೀವಿ. ಆ ಬೇಕಿಂಗ್ ಪೌಡರ್ ಹಾಕ್ಲಿಲ್ವಲ್ಲ, ಅದೇ ಪ್ರಾಬ್ಲಮ್. ಸೋಡಾ ಪುಡಿ ಜಾಸ್ತಿ ಆಗೋಯ್ತು. ಅವ್ರು ಹೇಳೋರು ಹಂಗೆ ಇರ್ತಾರೆ, ಯೂಟ್ಯೂಬಲ್ಲಿ ನೆಟ್ಟಿಗೆ ಹೇಳೋರು. ನಿಮ್ಮ ಮ್ಯಾಲ ಒಂಚೂರು ಅದಕ್ಕೆ ಗಂಡು ಹುಡುಗರು ಮಾಡೋದನ್ನೇ ನೋಡಿ ಗಂಡು ನಾನು ಹುಡುಗರು ಮಾಡಲಿ ಅಂತ ಹುಡುಗರಿಗೆಲ್ಲ ನಾಲೆಡ್ಜ್ ಬರಲಿ ಅಂತಲೇ ಮಾಡ್ತಿದ್ದಾರೆ. ಕಟ್ ಮಾಡ್ತೀನಿ. ತ್ರಿಭುಜ ಮಾಡೋದು. ಸದ್ಯ ನನ್ನ ಮನೆ ತಿಂದ ಸಾಕಾಗಿದೆ.